ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಹೊಸ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸೊ ಈ ಡಿಸೈನ್ ಬಂದುಬಿಟ್ಟು ನಾನು ಸೀರೆಗೆ ಹಾಕ್ತಾ ಇದ್ದೀನಿ. ಸೊ ಸೀರೆ ಕಲರು ಗ್ರೀನ್ ಇದೆ. ಸೊ ಗ್ರೀನ್ ಕಲರ್ನೇ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ಇಲ್ಲಿ 7 ಎಳೆನ ತೊಗೊಂಡಿದ್ದೀನಿ, ಸ್ವಲ್ಪ ದಪ್ಪದಾಗಿ ಕಾಣಿಸ್ಲಿ ಅನ್ನೋ ಉದ್ದೇಶಕ್ಕೆ. ಸೊ 6 ಎಳೆ ಆದರೆ ಸ್ವಲ್ಪ ತೆಳು ಬರುತ್ತೆ ಅಂದ್ಬಿಟ್ಟು ನಾನು 7 ಎಳೆನ ತೊಗೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ 10ನ ತೊಗೊಂಡಿದ್ದೀನಿ. ಸೊ ಮೊದಲಿಗೆ ಗಂಟು ಹಾಕ್ಕೊಂಡ್ಬಿಟ್ಟು ಥ್ರೆಡ್ನಿಗೆ ನಾವು ಸೀರೆಗೆ ಫಸ್ಟ್ ಲಾಕ್ ಮಾಡ್ಕೊತಾ ಇದ್ದೀನಿ. ಸೀರೆಗೆ ಲಾಕ್ ಆದಮೇಲೆ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಸಾರಿ ಲಾಕ್ ಮಾಡ್ಕೊಳ್ಳಿ. 2 ಸರಿ ಲಾಕ್ ಮಾಡೋದ್ರಿಂದ ನಮಗೆ ಕರೆಕ್ಟಾಗಿ ನೀಟಾಗಿ ಗಟ್ಟಿಯಾಗಿ ಕೂರುತ್ತೆ. ಈ ರೀತಿ 2 ಸರಿ ನಾವು ಲಾಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿಂದ ನಾವು ನೀಡಲ್ ಮೇಲೆ ಒಂದು ಸಾರಿ ಥ್ರೆಡನ್ನು ತಗೊಂಡು ಸ್ವಲ್ಪ ದೂರಕ್ಕೆ ನಾವು ನೀಡಲ್ನ ಬಟ್ಟೆಗೆ ಹಾಕಿ ಥ್ರೆಡ್ನ ಎಳ್ಕೊಂಬಂದು 2 ಸರಿ ಒಂದು ಮಾಡಿ 2 ಸರಿ ಒಂದು ಮಾಡಿ, ಅಂದರೆ ಒಂದು ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ಡಬಲ್ ಕ್ರೋಶ ಮಾಡಿ ಆದಮೇಲೆ ಒಂದು ಚೈನ್ ಆದಮೇಲೆ ಥ್ರೆಡನ್ನು ಸ್ವಲ್ಪ ಮೇಲೆ ಎತ್ಕೊಂಡು ಒಂದು ಇಲ್ಲಿ ಕಾಪರ್ ಕಲರ್ 3 mm ಬೀಡನ್ನು ತೊಗೊಂಡಿದ್ದೀನಿ. ನೋಡಿ ಜರಿ ಇಲ್ಲಿ ನಮಗೆ ಕಾಪರ್ ಕಲರ್ ಇದೆ. ಹೀಗಾಗಿ ನಾನು ಕಾಪರ್ ಕಲರ್ ಬೀಡನ್ನು ತೊಗೊಂಡಿದ್ದೀನಿ. ಈ ಸೀರೆಯಲ್ಲಿ ಕಾಪರ್ ಮತ್ತು ಗ್ರೀನ್ ಎರಡೇ ಇರೋದು ಕಲರು. ಸೊ ಹೀಗಾಗಿ ಈ ಎರಡೇ ಕಲರ್ ಇರೋದ್ರಿಂದ ನಾನು ಕಾಪರ್ ಬೀಡನ್ನೇ ತೊಗೊಂಡಿದ್ದೀನಿ. ಸೊ ಒಂದು ಚೈನ್ ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟ್ ನೀಡಲ್ ಮೇಲೆ ಒಂದು ಸಾರಿ ದಾರನ ತಗೊಂಡು ಈ ಡಬಲ್ ಕ್ರೋಶದ ಒಳಗಡೆಯಿಂದ ಥ್ರೆಡ್ನ ಎಳ್ಕೊಂಬಂದು ಒಂದು ಡಬಲ್ ಕ್ರೋಶ ಮಾಡಬೇಕು. ಮತ್ತು ಅದೇ ರೀತಿ ಪಕ್ಕಕ್ಕೆ ಇನ್ನೊಂದು ಸಾರಿ ಡಬಲ್ ಕ್ರೋಶ. ಈ ರೀತಿ ನೀಡಲ್ ಮೇಲೆ ಒಂದು ಸಾರಿ ತೊಗೊಂಡ್ರೆ ನಾವು ಡಬಲ್ ಕ್ರೋಶ ಆಗುತ್ತೆ. ಒಂದು ಸಾರಿ ನೀಡಲ್ ಮೇಲೆ ತಗೊಂಡು ಈ ಡಬಲ್ ಕ್ರೋಶದ ಒಳಗಡೆ ನೀಡಲ್ನ ಹಾಕಿಬಿಟ್ಟು ಥ್ರೆಡ್ನ ಎಳ್ಕೊಂಬಂದು 2 ಸರಿ ಒಂದು ಮಾಡಬೇಕು, 2 ಸರಿ ಒಂದು ಮಾಡಬೇಕು. ಈ ರೀತಿ ನಾವು ಒಟ್ಟು 5 ಸಾರಿ ನಾವು ಡಬಲ್ ಕ್ರೋಶ್ಗಳನ್ನು ಮಾಡ್ಕೋಬೇಕು. ತುಂಬ ಉದ್ದ ಲೂಸಾಗಿ ಹಾಕೋಕೆ ಹೋಗಬೇಡಿ, ಸ್ವಲ್ಪ ಟೈಟಾಗಿ ನಾವು ಡಬಲ್ ಕ್ರೋಶ್ಗಳನ್ನು ಹಾಕ್ಕೋಬೇಕು. ಒಂದೇ ಲೆವೆಲಲ್ಲಿ ಹಾಕ್ಕೊಳ್ಳಿ, ತುಂಬ ಲೂಸಾಗಿ ಹಾಕಬೇಡಿ. ಡಬಲ್ ಕ್ರೋಶ್ಗಳನ್ನು ನೀಟಾಗಿ ಈ ರೀತಿ ನಾವು ಹಾಕೋದ್ರಿಂದ ನಮಗೆ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಡಿಸೈನ್ ಸ್ವಲ್ಪ ಹೈಲೈಟಾಗಿ ಕಾಣಲಿ ಅನ್ನೋ ಉದ್ದೇಶಕ್ಕೆ ನಾನು 7 ಎಳೆನ ತೊಗೊಂಡಿದ್ದೀನಿ ಥ್ರೆಡ್ನ. ನೋಡಿ ಈ ರೀತಿ ನೀಡಲ್ ಮೇಲೆ ಒಂದು ಸಾರಿ ತೊಗೊಂಡು ಕರೆಕ್ಟಾಗಿ ಈ ರೀತಿ ಬಟ್ಟೆ ಹಿಡ್ಕೊಂಡು ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಬಂದು ಡೈರೆಕ್ಟಾಗಿ ನಾವು ಡಬಲ್ ಕ್ರೋಶನ ಮಾಡ್ಕೋಬೇಕು. ಸ್ಟಾರ್ಟಿಂಗು ಲಾಕ್ ಮಾಡೋದಕ್ಕೋಸ್ಕರ ನಾವು ಸಿಂಗಲ್ ಕ್ರೋಶ ಮಾಡ್ಕೊಂಡ್ವಿ, ಆಮೇಲೆ ಡಬಲ್ ಕ್ರೋಶ ಮಾಡಿದ್ವಿ. ಇಲ್ಲಿಗ ಡಬಲ್ ಕ್ರೋಶ ಮಾಡಿದ್ವಿ, ಒಂದು ಚೈನ್ ಮತ್ತು ಕಾಪರ್ ಬೀಡನ್ನು 3 mm ಕಾಪರ್ ಬೀಡನ್ನು ತೊಗೊಂಡಿದ್ದೀನಿ ನಾನು. ಇಲ್ಲಿ ಯಾವುದೇ ರೀತಿ ದೊಡ್ಡ ಬೀಡನ್ನು ಯೂಸ್ ಮಾಡ್ತಾ ಇಲ್ಲ, ನಾನು 3 mm ಬೀಡನ್ನು ಯೂಸ್ ಮಾಡ್ತಾ ಇದ್ದೀನಿ ಈ ಒಂದು ಡಿಸೈನಿಗೆ. ಸೊ ಈ ರೀತಿ ಹಾಕ್ಕೊಂಬಿಟ್ಟು ಬೀಡನ್ನು ಲಾಕ್ ಮಾಡ್ಕೊಳ್ಳಿ, ಅಂದರೆ ಒಂದು ಚೈನ್ ಹಾಕ್ಕೊಳ್ಳಿ. ಮತ್ತು ನೀಡಲ್ ಮೇಲೆ ಒಂದು ಸಾರಿ ಥ್ರೆಡ್ನ ತೊಗೊಂಡು ನೋಡಿ ಈ ಎರಡರ ಮಧ್ಯೆ ನಿಮಗೆ ಆರಾಮಾಗಿ ಹೋಲ್ ಕಾಣುತ್ತಲ್ಲ, ಈ ಗ್ಯಾಪಲ್ಲಿ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಈ ರೀತಿ ಡಬಲ್ ಕ್ರೋಶ್ಗಳನ್ನು ಮಾಡ್ಕೊಳ್ಳಿ. ನೀಡಲ್ ಮೇಲೆ ಒಂದು ಸಾರಿ ಹಾಕ್ಕೊಂಡು ಥ್ರೆಡ್ನ ಎಳ್ಕೊಂಬಂದು 2 ಸೇರಿ ಒಂದು ಮಾಡಿ 2 ಸೇರಿ ಒಂದು ಮಾಡಿರಿ. ಇದೇ ರೀತಿ ಪಕ್ಕನೇ ನಾವು ಡಬಲ್ ಕ್ರೋಶ್ಗಳನ್ನು ಒಂದೇ ಲೆವೆಲಲ್ಲಿ ಈ ರೀತಿ ಮಾಡಬೇಕು. ಒಂದು ಚೈನ್, ಒಂದು ಬೀಡು, ಒಂದು ಚೈನ್ ಆದಮೇಲೆ 5 ಡಬಲ್ ಕ್ರೋಶ್ಗಳನ್ನು ಹಾಕ್ಕೋಬೇಕು. ಸೊ ಅದನ್ನು ಹಿಡಿದ್ರೆ ನಮಗೆ 6 ಆಗುತ್ತೆ. ಇಲ್ಲಿ ಡಬಲ್ ಕ್ರೋಶ್ಗಳನ್ನು ಹಾಕೋದು ನಾವು 5 ಆದಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ಥ್ರೆಡ್ನ ತಗೊಂಡು ನೋಡಿ ಈ ರೀತಿ ಕರೆಕ್ಟಾಗಿ ನಾವು ಹಿಡ್ಕೊಂಡು ಅದನ್ನು ಬಗ್ಸಿದ್ರೆ ನಮಗೆ ಎಲ್ಲಿಗೆ ಬರುತ್ತೆ ಬಟ್ಟೆಗೆ ಅಲ್ಲಿಗೆ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಈ ರೀತಿ ಡಬಲ್ ಕ್ರೋಶ ಮಾಡ್ಕೋಬೇಕು. ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಚೈನ್ ಮತ್ತು ಒಂದು ಬೀಡು, ಸಣ್ಣ ಬೀಡು.
ಈ ರೀತಿ ಬೀಡನ್ನು ಹಾಕ್ಕೊಂಬಿಟ್ಟು ಮತ್ತೆ ನಾವು ಒಂದು ಚೈನ್ ಹಾಕ್ಕೋಬೇಕು. ಲಾಕ್ ಮಾಡ್ಕೋಬೇಕು ಬೀಡನ್ನು. ಲಾಕ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ತೊಗೊಂಡು ಈಗೇನು ಡಬಲ್ ಕ್ರೋಶನ ಮಾಡಿದ್ವಲ್ಲ ಅದರೊಳಗಡೆ ನೀಡಲ್ನ ಹಾಕ್ಬಿಟ್ಟು ಮತ್ತೆ ಡಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು. ಈಗ 5 ಡಬಲ್ ಕ್ರೋಶಗಳನ್ನು ಕರೆಕ್ಟಾಗಿ ಮಾಡ್ಕೋಬೇಕು. ಕರೆಕ್ಟಾಗಿ ಬೀಡನ್ನು ಹಾಕಿದ ಮೇಲೆ ನಮಗೆ 5 ಡಬಲ್ ಕ್ರೋಶಗಳನ್ನು ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ಒಂದೇ ಲೆವೆಲಲ್ಲಿ ಡಬಲ್ ಕ್ರೋಶಗಳನ್ನು ಮಾಡಿ. ತುಂಬ ಲೂಸಾಗಿ ಹಾಕಬೇಡಿ. ಈ ಡಿಸೈನ್ಗೆ ಲೂಸಾಗಿ ಹಾಕಿದರೆ ಅಷ್ಟು ನೀಟಾಗಿ ಕಾಣಿಸಲ್ಲ. ಈ ರೀತಿ ನಾವು ಪುಟ್ಟದಾಗಿ ಡಬಲ್ ಕ್ರೋಶಗಳನ್ನು ಮಾಡಿದರೆ ಕರೆಕ್ಟಾಗಿ ಕೂರುತ್ತೆ. ಹಾಗೆ ಕರೆಕ್ಟಾಗಿ ನಮಗೆ ಡಿಸೈನು ನೀಟಾಗಿ ಕಾಣಿಸುತ್ತೆ. ನೋಡಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ನೋಡ್ಕೊಂಡು ಬಟ್ಟೆಗೆ ಸ್ವಲ್ಪ ಒಂದು ಒಳಗಡೆನೇ ಹಾಕ್ಕೊಳ್ಳಿ. ಯಾವಾಗಲೂ ತುಂಬ ಜಾಸ್ತಿ ಹೊರಗೆ ಹೋದರೆ ನಮಗೆ ಸುಕ್ ಬರುತ್ತೆ. ಆ ಲ್ಯಾಂಡಿಗೆ ಏನು ನಾವು ಕರೆಕ್ಟಾಗಿ ಹಾಕ್ತೀವಲ್ಲ ಅದನ್ನು ಕರೆಕ್ಟಾಗಿ ಒಂದೇ ಲೆವೆಲಲ್ಲೇ ನೋಡಿಕೊಂಡು ನೀವು ಹಾಕ್ತಾ ಹೋಗಬೇಕು. ಇದೇ ರೀತಿ ಪೂರ್ತಿ ಹಾಕಿಬಿಟ್ಟು ತೋರಿಸ್ತೀನಿ ನೋಡಿ. ಪೂರ್ತಿ ಹಾಕಿದ ಮೇಲೆ ಈ ರೀತಿ ನೀಟಾಗಿ ನೋಡಿ, ಈ ರೀತಿ ನೀಟಾಗಿ ಬರುತ್ತೆ, ಈ ರೀತಿ ಕಾಣಿಸುತ್ತೆ. ಲಾಸ್ಟಿಗೆ ನಾನು 5 ಡಬಲ್ ಕ್ರೋಶಗಳನ್ನು ಹಾಕಿದ್ದೀನಿ. ಈ 5 ಡಬಲ್ ಕ್ರೋಶ ಆದಮೇಲೆ ಇಲ್ಲಿ ಡಬಲ್ ಕ್ರೋಶನೂ ಮಾಡ್ಕೋಬೋದು ಅಥವಾ ಲಾಕು ಸಿಂಗಲ್ ಕ್ರೋಶನೂ ಮಾಡ್ಕೋಬೋದು. ನಾನಿಲ್ಲಿ ಸಿಂಗಲ್ ಕ್ರೋಶನೇ ಮಾಡ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಬಟ್ಟೆಗೆ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಸೊ ಇಲ್ಲಿಗೆ ಲಾಕ್ ಆಯಿತು ಫಸ್ಟ್ನೇ ಸ್ಟೆಪ್ಪು. ಸೊ ಹೀಗೆ ಕಂಟಿನ್ಯೂಸ್ ಆಗಿ ನಮಗೆ 2ನೇ ಸ್ಟೆಪ್ಪನ್ನು ಬರುತ್ತೆ. ಆಮೇಲೆ ಚೈನ್ಗಳನ್ನು ಹಾಕ್ಕೋಬೇಕು ನಾವು. ಇಲ್ಲಿ ಒಂದು ಚೈನ್ ಹಾಕಿದ್ದೀನಿ, 2 3 4 ಚೈನ್ ಹಾಕ್ಕೊಂಬಿಟ್ಟು ನೋಡಿ. ಈಗ ಸೀರೆ ನಾವು ಸ್ಟ್ರೈಟಾಗಿ ಹಾಕ್ಕೊಂಬಂದ್ವಿ. ಈಗ ಸೀರೆನ ಸ್ವಲ್ಪ ಉಲ್ಟಾ ಮಾಡಿ ನಾವು ನೆಕ್ಸ್ಟ್ ಸ್ಟೆಪ್ಪನ್ನು ಮಾಡ್ಕೋಬೇಕು. 2ನೇ ಸ್ಟೆಪ್ಪಿಗೆ ನಾವು ಸೀರೆನ ಉಲ್ಟಾ ಮಾಡಿ ನೋಡಿ 4 ಚೈನ್ ಹಾಕ್ಕೊಂಬಿಟ್ಟು ನಾವು ಬೀಡ್ ಹಾಕಿದ ಮೇಲೆ ಒಂದು ಚೈನ್ ಹಾಕ್ಕೊಂಡು ಸೆಕೆಂಡು ಡಬಲ್ ಕ್ರೋಶ್ಗಳನ್ನು ಮಾಡಿದ್ವಿಲ್ಲ ಆ 2 ಮಧ್ಯೆ ಗ್ಯಾಪಲ್ಲಿ ನೀಡಲ್ನ ಹಾಕಿಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಈ ರೀತಿ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಲಾಕು ಸಿಂಗಲ್ ಕ್ರೋಶ 2 ಒಂದೇ. ಈ ರೀತಿ ಥ್ರೆಡ್ನ ಎಳ್ಕೊಂಬಂದು ಲಾಕ್ ಮಾಡಿ ಮತ್ತೆ ಇಲ್ಲಿಂದ 1 2 3 4 4 ಚೈನ್ನ ಕರೆಕ್ಟಾಗಿ ಹಾಕ್ಕೊಂಬಿಟ್ಟು ನೆಕ್ಸ್ಟ್ ನಾವೇನು ಬೀಡಿಗೆ ಇದೆಯಲ್ಲ ಬೀಡು ಮತ್ತು ಡಬಲ್ ಕ್ರೋಶದ ನಡು ಮಧ್ಯೆ ಗ್ಯಾಪಿಗೆ ನೀಡಲ್ನ ಹಾಕಿಬಿಟ್ಟು ಥ್ರೆಡ್ನ ಎಳ್ಕೊಂಡು ಬಂದು ಒಂದು ಸಾರಿ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಇದು ನಮ್ಮ 2ನೇ ಸ್ಟೆಪ್ಪು ನೋಡಿ. ಫ್ರಂಟ್ ಈ ರೀತಿ ಕಾಣಿಸುತ್ತೆ, ಬ್ಯಾಕ್ ಸೈಡ್ ನಮಗೆ ಈ ರೀತಿ ಕಾಣಿಸುತ್ತೆ. ಮತ್ತು ಅದೇ ರೀತಿ 4 ಚೈನ್ ಮತ್ತು ಈ ಬೀಡು ಮತ್ತು ಡಬಲ್ ಕ್ರೋಶದ ಮಧ್ಯೆ ನೀಡಲ್ನ ಹಾಕಿಬಿಟ್ಟು ಒಂದು ಸಿಂಗಲ್ ಕ್ರೋಶ ಈ ರೀತಿ ಲಾಕ್ ಮಾಡ್ಕೋಬೇಕು. ಸೆಕೆಂಡ್ ಸ್ಟೆಪ್ಪು ಬಂದುಬಿಟ್ಟು ನಾವು ಪೂರ್ತಿ ಸೀರೆ ಪೂರ್ತಿ ಇದೇ ರೀತಿ ಮಾಡ್ತಾ ಹೋಗಬೇಕು. ಇಲ್ಲಿ 4 ಚೈನ್ ನೀವೇನು ಹಾಕ್ತಿರಲ್ಲ ಕರೆಕ್ಟಾಗಿ ತುಂಬ ಟೈಟಾಗೂ ಹಾಕಬೇಡಿ, ಹಾಗೆ ತುಂಬ ಲೂಸಾಗೂ ಹಾಕಬೇಡಿ. ಚೈನ್ಗಳನ್ನು ಒಂದೇ ಲೆವೆಲಲ್ಲಿ ಚೈನ್ಗಳನ್ನು ಹಾಕ್ಕೊಳ್ಳಿ. ಅವಾಗ ನಿಮಗೆ ಕರೆಕ್ಟಾಗಿ ಡಿಸೈನ್ ಬರುತ್ತೆ. ಒಂದು ಸಾರಿ ಲೂಸಾಗಿ ಚೈನ್ಗಳನ್ನು ಹಾಕೋದು, ಒಂದು ಸಾರಿ ಟೈಟಾಗಿ ಎಳೆದುಬಿಟ್ಟು ಚೈನ್ಗಳನ್ನು ಹಾಕೋದು ಮಾಡಿದರೆ ಅಲ್ಲಿ ನಮಗೆ ಸುಕ್ಕು ಬರೋವಂಥದ್ದು ಇರುತ್ತೆ ಸೀರೆಗೆ. ಹೀಗಾಗಿ ಕರೆಕ್ಟಾಗಿ ನಮಗೆ 4 ಚೈನು ಒಂದು ಲೆವೆಲಲ್ಲಿ, ತುಂಬ ಲೂಸು ಅಲ್ಲ ತುಂಬ ಟೈಟಾಗೂ ಅಲ್ಲ, ಆ ರೀತಿ ನಮ್ಮ ಒಂದೇ ಲೆವೆಲಲ್ಲಿ ಈ ರೀತಿ 4 ಚೈನ್ ಹಾಕ್ಕೋಬೇಕು. ನೆಕ್ಸ್ಟ್ ಇರುವಂಥ ಬೀಡು ಮತ್ತು ಡಬಲ್ ಕ್ರೋಶದ ಮಧ್ಯೆ ನೀಡಲ್ನ ಹಾಕ್ಬಿಟ್ಟು ಲಾಕ್ ಮಾಡ್ಕೋಬೇಕು. ಇದು ಸೆಕೆಂಡ್ ಸ್ಟೆಪ್ ಪೂರ್ತಿ ನಾವು ಇದೇ ರೀತಿ ಮಾಡಿಕೊಂಡು ಬರಬೇಕು. ತುಂಬ ಈಸಿ ಇದೆ ಮೊದಲನೇ ಸ್ಟೆಪ್ಪು ಮತ್ತು 2ನೇ ಸ್ಟೆಪ್ಪು. ಬಿಗಿನರ್ಸ್ ಆದರೆ ಸ್ವಲ್ಪ ನಿಧಾನಕ್ಕೆ ನೀವು ಹಾಕ್ಕೊಳ್ಳಿ.
ನೋಡಿ ಫ್ರಂಟ್ ಈ ರೀತಿ ಕಾಣಿಸುತ್ತೆ ನೀಟಾಗಿ. 7 ಎಳೆ ಹಾಕಿರೋ ಉದ್ದೇಶನೇ ನೀಟಾಗಿ ನಮಗೆ ಡಿಸೈನ್ ಕಾಣಲಿ ಅನ್ನೋದಕ್ಕೆ. 6 ಎಳೆ ಆದರೆ ಸ್ವಲ್ಪ ಸಣ್ಣದಾಗಿ ಕಾಣಿಸುತ್ತೆ ನೋಡಿ. ಸೆಕೆಂಡ್ ಸ್ಟೆಪ್ ಪೂರ್ತಿ ಮುಗಿಸಿ 3ನೇ ಸ್ಟೆಪ್ಗೆ ನಾನು ಕಾಪರ್ ಥ್ರೆಡನ್ನು ತಗೊಂಡಿದ್ದೀನಿ. ಇಲ್ಲಿ ಲಾಕ್ ಮಾಡಿದ್ದೀನಿ ಆಲ್ರೆಡಿ. ಲಾಕ್ ಆದಮೇಲೆ ಥ್ರೆಡ್ನ ಎಳ್ಕೊಂಬಂದು ಒಂದ್ಸರಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಅದೇ ಜಾಗಕ್ಕೆ ಇನ್ನೊಂದು ಸರಿ ನಾನು ಲಾಕ್ ಮಾಡ್ಕೊತೀನಿ. ಇನ್ನೊಂದು ಸರಿ ಲಾಕ್ ಆದಮೇಲೆ ಇಲ್ಲಿಂದ ಮತ್ತೆ 4 ಚೈನ್ ಹಾಕ್ಬಿಟ್ಟು ಏನೋ ನಾವು ಲಾಕ್ ಮಾಡಿದ್ವಲ್ಲ ಆ ಲಾಕಿನ ಮೇಲೇ ಲಾಕ್ ಮಾಡ್ಕೊಳ್ಳಿ. ಲಾಕಿನ ಮೇಲೇ ಲಾಕ್. ಈ ಕಾಪರ್ ಜರಿ ಕೂಡ ನಾವು ಏನು ಕಾಪರ್ ಥ್ರೆಡ್ಡನ್ನು ಕೂಡ ನಾನು 7 ಎಳೆನೇ ತೊಗೊಂಡಿದ್ದೀನಿ. ನೀವು ಏನು ಸ್ಟಾರ್ಟಿಂಗ್ ಡಿಸೈನಿಗೆ ಎಷ್ಟು 5 ಆದರೆ 5, 6 ಆದರೆ 6 ಎಷ್ಟು ಎಳೆ ತೊಗೊಂಡಿರ್ತೀರಲ್ಲ ಡಿಸೈನ್ ಪೂರ್ತಿನೂ ಯಾವುದೇ ಥ್ರೆಡ್ಡು ನೀವು ಯಾವುದೇ ಕಲರ್ಸಿಂದ ತೊಗೊಂಡ್ರು ಆ ಡಿಸೈನಿಗೆ ಪೂರ್ತಿ ನೀವು ಅಷ್ಟೇ ಎಳೆನ ತೊಗೊಳ್ಳಿ. ಒಂದು ಕಲರು 6 ಎಳೆ, ಒಂದು ಕಲರ್ 7 ಅದು ಮಾಡಿದರೆ ಒಂದು ದಪ್ಪದಾಗ ಕಾಣಿಸುತ್ತೆ ಡಿಸೈನು, ಒಂದು ಸಣ್ಣದಾಗಿ ಕಾಣಿಸುತ್ತೆ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ನೋಡಿ 2 ಸರಿ 4 ಚೈನ್ ಹಾಕ್ಕೊಂಬಿಟ್ಟು ಲಾಕಿನ ಮೇಲೆ ಲಾಕ್ ಮಾಡಿದೆ. 3ನೇ ಚೈನಿಗೆ 4 ಚೈನಿಗೆ 3ನೇ 4ನೇ ಚೈನಿಗೆ ಒಂದು ಸರಿ ಲಾಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ನೀಡಲ್ ಮೇಲೆ 2 ಸರಿ ತಗೋಬೇಕು ಥ್ರೆಡನ್ನು. ನೆಕ್ಸ್ಟ್ ಇರುವಂಥ 4 ಚೈನಿಗೆ ನೀಡಲ್ನ ಹಾಕಿಬಿಟ್ಟು ಥ್ರೆಡ್ನ ಎಳ್ಕೊಂಬಂದು 2 ಸೇರಿ 1 ಮಾಡಿ, 2 ಸೇರಿ 1 ಮಾಡಿರಿ, 2 ಸೇರಿ 1 ಮಾಡಿ. ತ್ರಿಬಲ್ ಕ್ರೋಶ್ಗಳನ್ನು ಮಾಡ್ತಾಯಿದ್ದೀನಿ ನಾನು. ನೀಡಲ್ ಮೇಲೆ 2 ಸರಿ ತೊಗೋಬೇಕು, ಥ್ರೆಡ್ನ ಎಳ್ಕೊಂಬರಬೇಕು. 3 ಸರಿ ನಾವು ಎರಡನ್ನು ಲಾಕ್ ಮಾಡ್ತಾ ಬರಬೇಕು. 2 ಸರಿ ನೀಡಲ್ ಮೇಲೆ ತೊಗೋಬೇಕು, ಥ್ರೆಡ್ನ ಎಳ್ಕೊಂಬಂದು 2 ಸೇರಿ 1 ಮಾಡಿ, 2 ಸೇರಿ 1 ಮಾಡಿರಿ, 2 ಸೇರಿ 1 ಮಾಡಿ. ಈ ರೀತಿ ತ್ರಿಬಲ್ ಕ್ರೋಶ್ಗಳನ್ನು ನೀವು ಒಂದೇ ಲೆವೆಲಲ್ಲಿ ಮಾಡ್ಕೊಳ್ಳಿ. ತುಂಬ ಲೂಸಾಗಿ ಅಥವಾ ಟೈಟಾಗಿ ಮಾಡಬೇಡಿ. ನೀವು ಒಂದು ಲೆವೆಲಲ್ಲಿ ಮಾಡ್ತಾ ಇರ್ತೀರೋ ಅದೇ ಲೆವೆಲಲ್ಲಿ ಕರೆಕ್ಟಾಗಿ ಅದೇ ರೀತಿ ತ್ರಿಬಲ್ ಕ್ರೋಶ್ಗಳನ್ನು ಮಾಡ್ಕೊಳ್ಳಿ. ಈ ರೀತಿ ನೋಡಿ ಕರೆಕ್ಟಾಗಿ ತ್ರಿಬಲ್ ಕ್ರೋಶ್ಗಳು ನಮಗೆ ಬರಬೇಕು. ಆ ರೀತಿ ನೀವು ಮಾಡ್ಕೊಳ್ಳಿ. ಈ ರೀತಿ ಒಂದೇ ಲೆವೆಲಲ್ಲಿ ಮಾಡ್ಕೊಳ್ಳಿ. ಈ 4 ಚೈನಲ್ಲಿ ನಮಗೆ ಟೋಟಲಾಗಿ 12 ತ್ರಿಬಲ್ ಕ್ರೋಶ್ಗಳು ಮಾಡ್ಕೋಬೇಕು. 13, 14 ಬೇಡ, ಕರೆಕ್ಟಾಗಿ 12 ಮಾಡ್ಕೊಳ್ಳಿ. ನಮಗೆ ಡಿಸೈನು ಕರೆಕ್ಟಾಗಿ ಬರುತ್ತೆ. ಪಕ್ಕ ಕರೆಕ್ಟಾಗಿ ಒಂದೇ ಲೆವೆಲಲ್ಲಿ ಈ ರೀತಿ ತ್ರಿಬಲ್ ಕ್ರೋಶ್ಗಳನ್ನು ಮಾಡ್ಕೋಬೇಕು. ಈ ರೀತಿ ನಾವು ತ್ರಿಬಲ್ ಕ್ರೋಶ್ಗಳನ್ನು ಮಾಡಿ 12 ಆಗಬೇಕು ಕರೆಕ್ಟಾಗಿ. 12 ಕೌಂಟ್ ಮಾಡ್ಕೊಂಡು ಆದಮೇಲೆ ನಾವು ಈ ರೀತಿ ಕರೆಕ್ಟಾಗಿ ಕೌಂಟ್ ಮಾಡ್ಕೊಂಡ್ಬಿಟ್ಟು ತ್ರಿಬಲ್ ಕ್ರೋಶ್ಗಳನ್ನು ಮಾಡ್ಕೊಳ್ಳಿ. ಈ ರೀತಿ ಕರೆಕ್ಟಾಗಿ ತ್ರಿಬಲ್ ಕ್ರೋಶ್ಗಳನ್ನು ಮಾಡಿಕೊಂಡು ಒಂದು ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ ಕರೆಕ್ಟಾಗಿ 12 ತ್ರಿಬಲ್ ಕ್ರೋಶ್ಗಳು ಆಗಿದಾವ ಅಂತ ಅಂದ್ಬಿಟ್ಟು ಕರೆಕ್ಟಾಗಿ ನೋಡಿಕೊಂಡು ನೆಕ್ಸ್ಟ್ 4 ಚೈನಿಗೆ ಒಂದು ಸರಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಲಾಕಿನ ಮೇಲೆ ಲಾಕ್ ಆದಮೇಲೆ ಚೈನಿಗೆ ಒಂದು ಸರಿ ಲಾಕ್ ಮಾಡ್ಕೊಂಡೆ ಸ್ಟಾರ್ಟ್ ಮಾಡಿದ್ವಿ ತ್ರಿಬಲ್ ಕ್ರೋಶ. ಇಲ್ಲೂ ಕೂಡ ಅಷ್ಟೇ 4 ಚೈನಿಗೆ ಒಂದು ಸರಿ ಲಾಕ್ ಮಾಡಿಕೊಂಡು ಲಾಕಿನ ಮೇಲೇ ಮತ್ತೆ ಲಾಕ್ ಮಾಡಬೇಕು. ಕೆಲವರು ಲೂಸಾಗಿ ಹಾಕಿದರೆ ಡೈರೆಕ್ಟ್ ನೀವು ಲಾಕಿನ ಮೇಲೇ ಲಾಕ್ ಮಾಡ್ಕೋಬೋದು. ನಾನು ಇಲ್ಲಿ ಸ್ವಲ್ಪ ಹತ್ತತ್ರ ಅಂದರೆ ತುಂಬ ಜಾಸ್ತಿ ಎಳೆದ್ಬಿಟ್ಟು ಉದ್ದುದಕ್ಕೆ ಮಾಡ್ತಾಯಿಲ್ಲ ತ್ರಿಬಲ್ ಕ್ರೋಶ್ಗಳನ್ನು. ಕೆಲವರು ತುಂಬ ಎಳೆದ್ಬಿಟ್ಟು ಉದ್ದುದಕ್ಕೆ ಮಾಡ್ತಾರೆ, ಲೂಸಾಗಿ ಹಾಕ್ತಾರೆ. ಕೆಲವ್ರಿಗೆ ಅದು ಅಭ್ಯಾಸ ಇರುತ್ತೆ. ನೋಡಿ ಲಾಕಿನ ಮೇಲೆ ಲಾಕ್ ಆದಮೇಲೆ 4 ಚೈನ್ ಹಾಕ್ಬಿಟ್ಟು ಲಾಕಿನ ಮೇಲೆ ಲಾಕು, ಮತ್ತೆ 4 ಚೈನ್ ಹಾಕ್ಬಿಟ್ಟು ಲಾಕಿನ ಮೇಲೆ ಲಾಕು, ಮತ್ತೆ ಈಗ 4 ಚೈನ್,
ಲಾಕಿನ ಮೇಲೆ ಲಾಕು. ಫಸ್ಟಿಗೆ 2 ಸಾರಿ, ಆಮೇಲೆ ನಾವು 3 ಸಾರಿ ಈ ರೀತಿ 4 ಚೈನ್ ಮಾಡ್ಕೋಬೇಕು. ನೋಡಿ 2 ಸಾರಿ ಆಯಿತು. ಇಲ್ಲಿ ಮತ್ತೆ 12 ತ್ರಿಬಲ್ ಕ್ರೋಶ, ಮತ್ತು 3 ಸಾರಿ 4 ಚೈನ್ ಲಾಕು. 4ನೇ ಇದಕ್ಕೆ 1 ಸಾರಿ ಚೈನಿಗೆ 1 ಸಾರಿ ಲಾಕ್ ಮಾಡಿಕೊಂಡು, ನೆಕ್ಸ್ಟ್ 5ನೇ ಇದಕ್ಕೆ 4 ಚೈನಿಗೆ ಈ ರೀತಿ ತ್ರಿಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು. ಫಸ್ಟಿಗೆ ಯಾವ ರೀತಿ ಮಾಡ್ಕೊಂಡವಲ್ಲ ಒಂದೇ ಲೆವೆಲಲ್ಲಿ, ಅದೇ ರೀತಿಯೇ ತ್ರಿಬಲ್ ಕ್ರೋಶಗಳನ್ನು ನಾವು ಅದೇ ಲೆವೆಲಿಗೆ ಮಾಡ್ಕೋಬೇಕು. ಅದೇ ರೀತಿ ಕರೆಕ್ಟಾಗಿ ಒಂದೇ ಲೆಂತಿಗೆ ನಾವು ಮಾಡ್ಕೋಬೇಕು. ಒಂದು ಕಡೆ ತುಂಬ ಟೈಟಾಗಿ ಎಳೆದು ಮಾಡೋದು, ಒಂದು ಕಡೆ ಲೂಸಾಗಿ ಮಾಡಬೇಡಿ. ನೋಡಿ ಈ ರೀತಿ ಕರೆಕ್ಟಾಗಿ ಮಾಡಿಕೊಂಡು ಇದನ್ನು 3ನೇ ಸ್ಟೆಪ್ಪನ್ನು ಮುಗಿಸ್ಬಿಟ್ಟು ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ. ನೋಡಿ 3ನೇ ಸ್ಟೆಪ್ಪನ್ನು ಪೂರ್ತಿ ಮುಗಿಸಾದ್ಮೇಲೆ 4ನೇ ಸ್ಟೆಪ್ಪಿಗೆ ನಾನು ಮತ್ತೆ ಗ್ರೀನ್ ಕಲರ್ ಥ್ರೆಡನ್ನು ತೊಗೊಂಡಿದ್ದೀನಿ. ನೋಡಿ ಈ ಕಾಪರ್ ಕಲರ್ ಏನು ಫಸ್ಟಿಗೆ ನಾವು ಲಾಕ್ ಮಾಡಿದ್ವಲ್ಲ ಅಲ್ಲೇ ನೀಡಲ್ನ ಹಾಕಿಬಿಟ್ಟು ನಾವು ಗ್ರೀನ್ ಕಲರ್ನ ಲಾಕ್ ಮಾಡ್ಕೋಬೇಕು. ನೀಡಲ್ನ ಹಾಕಿಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಈ ರೀತಿ ಸಿಂಗಲ್ ಕ್ರೋಶೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ ಮೇಲೆ ಮತ್ತೆ ಪಕ್ಕಕ್ಕೆ ಇನ್ನೊಂದು ಸರಿ ಲಾಕ್ ಮಾಡ್ಕೊತೀನಿ ನಾನು. ಈ ಚೈನ್ ಮೇಲ್ಗಡೆ ಒಂದು ಸರಿ ಲಾಕ್ ಮಾಡಿಕೊಂಡು ಮತ್ತೆ ಚೈನ್ ಹಾಕ್ಕೊಳ್ಳಿ. 2 3 ಚೈನ್ ಹಾಕ್ಕೊಂಬಿಟ್ಟು ಲಾಕಿನ ಮೇಲೆ ಲಾಕ್ ಮಾಡಿ. ಯಾಕಂದರೆ ಆ ಚೈನ್ ಮೇಲ್ಗಡೆ ಒಂದು ಸರಿ ಲಾಕ್ ಮಾಡಿದ್ದೀವಲ್ಲ, ಹೀಗಾಗಿ ಈಗ 3 ಚೈನ್ ಹಾಕ್ಬಿಟ್ಟು ಲಾಕಿನ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಚೈನಿಗೆ 4 ಚೈನಿಗೆ ಒಂದು ಸರಿ ಲಾಕ್ ಮಾಡ್ಕೊಳ್ಳಿ. ಒಂದು ಸರಿ ಲಾಕ್ ಆದಮೇಲೆ ನೀಡಲ್ ಮೇಲೆ ಒಂದು ಸರಿ ತೊಗೊಳ್ಳಿ ಥ್ರೆಡನ್ನು. ನೋಡಿ ಈ 4 ಚೈನು ಇದೆಯಲ್ಲ ಗ್ರೀನ್ 4 ಚೈನಿನ ಎಳೆ, ಮತ್ತು ಈಗ ಸ್ಟಾರ್ಟಿಂಗ್ ತ್ರಿಬಲ್ ಕ್ರೋಶ ಮಾಡಿದ್ವಲ್ಲ ಆ 2 ಮಧ್ಯೆ ಗ್ಯಾಪ್ ಇರುತ್ತೆ. ಆ ಗ್ಯಾಪಲ್ಲಿ ನೀಡಲ್ನ ಹಾಕಿಬಿಟ್ಟು ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಒಂದು ಡಬಲ್ ಕ್ರೋಶ ಆದಮೇಲೆ ಒಂದು ಚೈನ್ ಹಾಕ್ಕೊಂಬಿಟ್ಟು ಥ್ರೆಡ್ನ ಎಳ್ಕೊಂಡು ಒಂದು ಬೀಡು 3 mm ಬೀಡು ಕಾಪರ್ ಬೀಡನ್ನು ಹಾಕ್ಕೊಳ್ಳಿ. ನೀವು ಸೀರೆಗೆ ಯಾವ ರೀತಿ ಇದು ಇರುತ್ತಲ್ಲ, ಗೋಡೆ ಜರಿ ಇದ್ದರೆ ಗೋಡೆ ಹಾಕ್ಕೊಳ್ಳಿ, ಕಾಪರ್ ಇದ್ದರೆ ಕಾಪರ್ ಹಾಕ್ಕೊಳ್ಳಿ. ನಾನು ಇದು ಫಸ್ಟ್ ಟೈಮ್ ಕಾಪರ್ ಬೀಡನ್ನು ಯೂಸ್ ಮಾಡ್ತಾ ಇರೋದು. ಸೊ ಬೀಡನ್ನು ಹಾಕಿಬಿಟ್ಟು ಒಂದು ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ಥ್ರೆಡನ್ನು ತಗೊಂಡು ಈ ಡಬಲ್ ಕ್ರೋಶದ ಒಳಗಡೆಯಿಂದ ನೀಡಲ್ನ ಥ್ರೆಡ್ನ ಎಳ್ಕೊಂಬಂದು ಈ ರೀತಿ 2 ಸೇರಿ 1 ಮಾಡಬೇಕು, 2 ಸೇರಿ 1 ಮಾಡಬೇಕು. ಈ ರೀತಿ ಡಬಲ್ ಕ್ರೋಶಗಳನ್ನು ಮಾಡಬೇಕು. ಈ ಡಬಲ್ ಕ್ರೋಶದ ಮೇಲ್ಗಡೆ ಒಂದು ಸಾರಿ ಬೀಡು, ಒಂದು ಚೈನ್ ಹಾಕ್ಕೊಂಡು ಒಂದು ಬೀಡು ಮತ್ತು ಒಂದು ಚೈನ್, 3 ಸಾರಿ ಡಬಲ್ ಕ್ರೋಶ. 3 ಸಾರಿ ಡಬಲ್ ಕ್ರೋಶ ಆದಮೇಲೆ ನೆಕ್ಸ್ಟು ಒಂದು ನೀಡಲ್ ಮೇಲೆ ಒಂದು ಸಾರಿ ಥ್ರೆಡ್ ತೊಗೊಂಡು 2 ತ್ರಿಬಲ್ ಕ್ರೋಶಗಳನ್ನು ಬಿಟ್ಟು ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಡಬಲ್ ಕ್ರೋಶ ಆದಮೇಲೆ ಒಂದು ಚೈನ್ ಆದಮೇಲೆ ಒಂದು ಬೀಡು. ಇಲ್ಲಿ ಕರೆಕ್ಟಾಗಿ 12 ತ್ರಿಬಲ್ ಕ್ರೋಶಕ್ಕೆ 2 ಬಿಟ್ಬಿಟ್ಟು ನಾವು ಒಂದೊಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಬೀಡನ್ನು ಹಾಕಿಬಿಟ್ಟು ಬೀಡ್ ಲಾಕ್ ಮತ್ತು ನೀಡಲ್ ಮೇಲೆ ಒಂದು ಸರಿ ಥ್ರೆಡನ್ನು ತಗೊಂಡು ಈ ಡಬಲ್ ಕ್ರೋಶದ ಒಳಗಡೆಯಿಂದ ಥ್ರೆಡ್ನ ಎಳ್ಕೊಂಬಂದು 2 ಸೇರಿ 1 ಮಾಡಿ, 2 ಸೇರಿ 1 ಮಾಡಿ. ತುಂಬ ಉದ್ದಕ್ಕೆ ಲೂಸಾಗಿ ಹಾಕಬೇಡಿ. ಡಬಲ್ ಕ್ರೋಶಗಳನ್ನು ಪುಟ್ದಾಗಿ ಹತ್ತಿರ ಹಾಕ್ಕೊಳ್ಳಿ, ಆವಾಗ ನಮಗೆ ಡಿಸೈನ್ ನೀಟಾಗಿ ಕಾಣಿಸುತ್ತೆ. ಸೊ 2 ಆಯಿತು ಡಬಲ್ ಕ್ರೋಶ. ಈಗ 3ನೇ ಡಬಲ್ ಕ್ರೋಶ, 2 ಸೇರಿ 1, 2 ಸೇರಿ 1. ಈ ರೀತಿ ಆದಮೇಲೆ ಮತ್ತೆ ನೀಡಲ್ ಮೇಲೆ ತಗೊಂಡು ನೋಡಿ 2 ಡಬಲ್ ಕ್ರೋಶಗಳನ್ನು ಬಿಟ್ಟು ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ.
1 2 ಬಿಟ್ಟರೆ 2ರ ಪಕ್ಕ ಮತ್ತು 3 2 ಮಧ್ಯೆ ಗ್ಯಾಪ್ ಇರುತ್ತಲ್ಲ ಅಲ್ಲಿ ನಾವು ಥ್ರೆಡ್ನ ಎಳ್ಕೊಂಬಂದು ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಒಂದು ಚೈನ್, ಒಂದು ಬೀಡಾದಮೇಲೆ ಮತ್ತೆ ಒಂದು ಚೈನ್, ಮತ್ತು ನೀಡಲ್ ಮೇಲೆ ತಗೊಂಡು ಅದೇ ಡಬಲ್ ಕ್ರೋಶದ ಒಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಬಂದು ಮತ್ತು ಡಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು. ಈ ರೀತಿ ಡಬಲ್ ಕ್ರೋಶದಲ್ಲಿ ಮತ್ತೆ 3 ಡಬಲ್ ಕ್ರೋಶ ಮಾಡ್ಕೋಬೇಕು. ತುಂಬ ಉದ್ದಾಗಿ ಲೂಸಾಗಿ ಹಾಕ್ಕೋಬೇಡಿ. ಇಲ್ಲಿ ನಾವು ಡಬಲ್ ಕ್ರೋಶಕ್ಕೆ ಏನು ನೀಡಲ್ನ ಹಾಕಿಬಿಟ್ಟು ಡಬಲ್ ಕ್ರೋಶ ಮಾಡ್ತೀವಲ್ಲ, ಇಲ್ಲೂ ಕೂಡ ತುಂಬ ಲೂಸಾಗಿ ಹಾಕಬೇಡಿ, ಸ್ವಲ್ಪ ಟೈಟಾಗಿ ಹಾಕ್ಕೊಳ್ಳಿ. ಆವಾಗ ನಮ್ಗೆ ಕರೆಕ್ಟಾಗಿ 3 ಡಬಲ್ ಕ್ರೋಶ ಕರೆಕ್ಟಾಗಿ ನೀಟಾಗಿ ಬರುತ್ತೆ. ನೋಡಿ, ಇದೇ ರೀತಿ ಎಂಡ್ ತನಕ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಫಸ್ಟಿಗೆ ಕೂಡ ನಾವು ಚೈನು ಮತ್ತು ತ್ರಿಬಲ್ ಕ್ರೋಶದ ನಡು ಮಧ್ಯೆ ನೀಡಲ್ನ ಹಾಕಿದ್ವಿ. ಇಲ್ಲೂ ಕೂಡ ಅಷ್ಟೇ ಚೈನು ಮತ್ತು ಲಾಸ್ಟ್ನೇ ತ್ರಿಬಲ್ ಕ್ರೋಶದ ಮಧ್ಯೆ ಜಾಗ ಇರುತ್ತಲ್ಲ ಅಲ್ಲಿ ಒಂದು ಡಬಲ್ ಕ್ರೋಶ ಮಾಡಿ ಒಂದು ಚೈನ್ ಮತ್ತು ಒಂದು ಬೀಡನ್ನು ಹಾಕ್ಕೊಂಬಿಟ್ಟು ಮತ್ತೆ ಲಾಕ್, ಮತ್ತು ಜಡಲ್ ಮೇಲೆ ತಗೊಂಡು ಮತ್ತೆ ಒಂದು ಡಬಲ್ ಕ್ರೋಶ ಮಾಡಿ ಆದಮೇಲೆ ಮತ್ತೆ ಎರಡನೇ ಡಬಲ್ ಕ್ರೋಶ ಆದಮೇಲೆ ಮೂರನೇ ಡಬಲ್ ಕ್ರೋಶ. 3 ಡಬಲ್ ಕ್ರೋಶಗಳು ಆದಮೇಲೆ ಡೈರೆಕ್ಟಾಗಿ ನೆಕ್ಸ್ಟು ನಾವು 4 ಚೈನ್ ಏನು ಹಾಕಿದ್ದೀವಲ್ಲ, ಈ 4 ಚೈನ್ ಫಸ್ಟಿಗೆ ನಾವು ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಚೈನಿಗೆ ಒಂದು ಸರಿ ಲಾಕ್ ಮಾಡಿಕೊಂಡೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲೂ ಕೂಡ ಅಷ್ಟೇ ಎಂಡಿಗೆ 4 ಚೈನ್ ಒಳಗಡೆಯಿಂದ ಒಂದು ಲಾಕ್, ಮತ್ತು ಲಾಕಿನ ಮೇಲೇ ಲಾಕ್, ಮತ್ತು 4 ಚೈನ್ ಹಾಕ್ಕೊಂಬಿಟ್ಟು ಲಾಕಿನ ಮೇಲೆ ಲಾಕು ಮಾಡ್ಕೋಬೋದು. ಇಲ್ಲಿ ನಮಗೆ ಕುಚ್ಚು ಬರುತ್ತೆ, ಅಥವಾ ಈ ಕಾಪರ್ ಕಲರ್ ಥ್ರೆಡ್ ಇದೆಯಲ್ಲ ಅದಕ್ಕೆ ನಾವು ಕಂಟಿನ್ಯೂಸ್ ಆಗಿ ಸಿಂಗಲ್ ಕ್ರೋಶನಾದರೂ ಮಾಡಬಹುದು ಅದರ ಮೇಲ್ಗಡೆ. ಮತ್ತು ಲಾಕಿನ ಮೇಲೆ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಇರುವಂಥ 4 ಚೈನಿಗೆ ಒಂದು ಸಾರಿ ಲಾಕ್ ಮಾಡಿಕೊಂಡು ಡೈರೆಕ್ಟಾಗಿ ನೀಡಲ್ ಮೇಲೆ ಥ್ರೆಡನ್ನು ತಗೊಂಡು ನೋಡಿ, ಚೈನು ತ್ರಿಬಲ್ ಕ್ರೋಶದ ನಡು ಮಧ್ಯೆ ಒಂದು ಡಬಲ್ ಕ್ರೋಶ ಮಾಡಬೇಕು. ಮತ್ತು ಒಂದು ಸರಿ ಚೈನ್ ಮತ್ತು ಒಂದು ಕಾಪರ್ ಬೀಡನ್ನು ಹಾಕ್ಕೊಂಡು ಮತ್ತು ಒಂದು ಸರಿ ಲಾಕ್ ಮಾಡ್ಕೋಬೇಕು, ಚೈನ್ ಹಾಕ್ಕೋಬೇಕು. ಈ ಡಬಲ್ ಕ್ರೋಶದ ಒಳಗಡೆನೇ ಈಗ ಮತ್ತೆ ನಾವು 3 ಸರಿ ಡಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು. ಸೊ ಡಿಸೈನ್ ಪೂರ್ತಿ ಇದೇ ರೀತಿ ಬರುತ್ತೆ. ಟೋಟಲ್ ಆಗಿ ನಮಗೆ ಪೆಟಲ್ಸ್ ಈ ರೀತಿ 7 ಬರಬೇಕು. 7 ಬೀಡು ಮತ್ತು 7 ಬೀಡು ಆದಮೇಲೆ 3 ಡಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು. ಕರೆಕ್ಟಾಗಿ 2 ತ್ರಿಬಲ್ ಕ್ರೋಶಗಳ ಮಧ್ಯೆ ಒಂದು ಡಬಲ್ ಕ್ರೋಶ ಎದ್ದು ಕಾಣಿಸುತ್ತೆ ನೋಡಿ. 2 ತ್ರಿಬಲ್ ಕ್ರೋಶದ ಮಧ್ಯೆ ಒಂದು ಡಬಲ್ ಕ್ರೋಶ, ಆ ಡಬಲ್ ಕ್ರೋಶದ ಒಳಗಡೆ ಬೀಡನ್ನು ಹಾಕ್ಕೊಂಡು ಆಮೇಲೆ 3 ಸಾರಿ ಡಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು. ಟೋಟಲಾಗಿ 7 ಬಂದಿದೆ ನೋಡಿ, ಬೀಡು 7 ಬಂದಿದೆ. 7 ಪೆಟಲ್ಸ್ ಈ ರೀತಿ ಬರಬೇಕು ನಮಗೆ. ನೀಟಾಗಿ ಈ ರೀತಿ ಕರೆಕ್ಟಾಗಿ ಕೂರುತ್ತೆ. 4 ಬೀಡನ್ನು 4 ತ್ರಿಬಲ್ ಕ್ರೋಶಗಳನ್ನು ಡಬಲ್ ಕ್ರೋಶಗಳನ್ನು ಹಾಕ್ಕೋಬೇಡಿ, 3 ಡಬಲ್ ಕ್ರೋಶಗಳನ್ನು ಹಾಕ್ಕೊಳ್ಳಿ. ಅವಾಗ ಕರೆಕ್ಟಾಗಿ ನಮಗೆ 12 ತ್ರಿಬಲ್ ಕ್ರೋಶಕ್ಕೆ ಈ ರೀತಿ ಕರೆಕ್ಟಾಗಿ ನೀಟಾಗಿ ಕೂರುತ್ತದೆ. ಈ ರೀತಿ ನೀವು ಪೂರ್ತಿ 4ನೇ ಸ್ಟೆಪ್ಪನ್ನು ಹಾಕಿಬಿಟ್ಟು ನಾವು ಕುಚ್ಚನ್ನು ಕೂಡ ಹಾಕಿ ಫೈನಲ್ ಆಗಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿ. ಫೈನಲ್ ಆಗಿ ಬಂದುಬಿಟ್ಟು ನಮ್ಮ ಡಿಸೈನು ಈ ರೀತಿ ಕಾಣಿಸುತ್ತೆ ನೋಡಿ. ನೀಟಾಗಿ ಕೂತಿದೆ ಸೀರೆ, ಎಲ್ಲೂ ಕೂಡ ಸುಕ್ಕಬಾರ್ದೇ ರೀತಿ ಕರೆಕ್ಟಾಗಿ ನಾವು ಈ ರೀತಿ ನೀಟಾಗಿ ಹಾಕ್ತಾ ಹೋಗ್ಬೋದು. ಇದನ್ನು ನೀಟಾಗಿ ಹಾಕ್ಕೊಂಡ್ರೆ ನಮಗೆ ನೋಡಿ ಎದ್ದು ಕಾಣಿಸುತ್ತೆ. ನಾನು ಇಲ್ಲಿ ಈ ಒಂದು 7 ಎಳೆ ಅದಕ್ಕೋಸ್ಕರ ನೀಟಾಗಿ ಕಾಣಿಸುತ್ತೆ ಅಂದ್ಬಿಟ್ಟು 7 ಎಳೆನ ತೊಗೊಂಡಿದ್ದೀನಿ ನೋಡಿ. 170 ಎಳೆ ಕುಚ್ಚಿಗೆ ಹಾಕಿದ್ದೀನಿ ನೋಡಿ. ಕಾಪರ್ ಕಲರ್ನ ಅಕಸ್ಮಾತ್ ಫಸ್ಟಿಗೆ ನಾವು ಕಾಪರ್ ಕಲರ್ನ ಹಾಕಿದರೆ ಕಾಪರ್ ಕಲರ್ಗೆ ಕಾಪರ್ ಬೀಡು
ಸೊ ಹೈಲೈಟಾಗಿ ಕಾಣಿಸಲ್ಲ ನಮಗೆ. ಗ್ರೀನ್ಗೆ ಕಾಪರ್ ಕಲರು ಹೈಲೈಟಾಗಿ ಎದ್ದು ಕಾಣ್ತಾ ಇದೆ. ಸೊ ಕಾಪರ್ನ ಫಸ್ಟ್ ಹಾಕಿದರೆ ಸೆಕೆಂಡ್ ಸ್ಟೆಪ್ ನಮಗೆ ಗ್ರೀನ್ ಬರ್ತಾಯಿತ್ತು. ಸೊ ಥರ್ಡ್ ಸ್ಟೆಪ್ಪಿಗೆ ನಮಗೆ ಮತ್ತೆ ಕಾಪರ್ ಕಲರ್ ಬರ್ತಾಯಿತ್ತು. ಆವಾಗ ನಮ್ಮ ಕುಚ್ಚು ಗ್ರೀನ್ ಕಲರ್ ಹಾಕಬೇಕಾಯಿತು. ಸೊ ನನಗೆ ಇಲ್ಲಿ ಬೀಡ್ ಹೈಲೈಟಾಗಿ ಸ್ವಲ್ಪ ಕಾಣಲಿ ಅನ್ನೋ ಉದ್ದೇಶಕ್ಕೆ ನಾನು ಗ್ರೀನ್ನ ಚೂಸ್ ಮಾಡಿಕೊಂಡು ಹಾಕಿದ್ದೀನಿ ಡಿಸೈನಿಗೆ. ಯಾಕೆಂದರೆ ಪೂರ್ತಿ ಗ್ರೀನ್ ಇರೋದರಿಂದ ಕಾಪರು ಡಿಸೈನ್ ಅದು ಕಾಣಿಸುತ್ತೆ. ಬಟ್ ನಿಮಗೆ ಇಲ್ಲಿ ಬೀಡ್ ಎದ್ದು ಕಾಣಿಸಲ್ಲ ಅನ್ನೋ ಉದ್ದೇಶಕ್ಕೆ ಫಸ್ಟು ನಾನು ಗ್ರೀನ್ನ ಚೂಸ್ ಮಾಡಿಕೊಂಡೆ. ಸೊ ಈ ರೀತಿ ನಮಗೆ ನೋಡಿ ಬೀಡ್ ನೀಟಾಗಿ ಎದ್ದು ಕಾಣ್ತಾ ಇದೆ ಡಿಸೈನಿಗೆ. ತುಂಬ ಕ್ಲೀನಾಗಿ ಸ್ಪಷ್ಟವಾಗಿ ನಿಮಗೆ ಕಾಣಿಸುತ್ತೆ. ಸೊ ತುಂಬ ಬೀಡು ಕೂಡ ಇಲ್ಲ. ಇದಕ್ಕೆ ನೀವು ಬೇಕಂದರೆ ನಾವು ಕಾಪರ್ ಕಲರ್ ತ್ರಿಬಲ್ ಕ್ರೋಶ್ಗಳನ್ನು ಹಾಕಿದ್ದೀವಲ್ಲ, ನೀವು ಇಲ್ಲಿ ಬೇಕಂದರೆ ಸ್ಟೋನ್ ಚೈನ್ಗಳನ್ನು ಕೂಡ ಅಂಟಿಸ್ಕೋಬೋದು, ಅಥವಾ ಕಾಪರ್ ಬಾಲ್ ಚೈನ್ ಸಿಗುತ್ತೆ ಅದನ್ನು ಕೂಡ ಅಂಟಿಸ್ಕೋಬೋದು. ಬಟ್ ಇಲ್ಲಿ ನಾನು ಯಾವುದು ಬೇಡ, ಇಷ್ಟೇ ಸಿಂಪಲ್ಲಾಗಿ ಸಾಕು ಅಂದ್ಬಿಟ್ಟು ಇಷ್ಟಕ್ಕೆ ನಾನು ಡಿಸೈನ ಮುಗಿಸಿದ್ದೀನಿ. ಸೊ ಕುಚ್ಚನ್ನ ನಾನು ಇಲ್ಲಿ ಸ್ವಲ್ಪ ಉದ್ದಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಫೈನಲಾಗಿ ಇವತ್ತಿನ ಡಿಸೈನ್ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು, ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಸು ಗ್ರೂಪ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಡಿಸೈನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.